ಧರ್ಮಸ್ಥಳದ ಪ್ರಕರಣದಲ್ಲಿ ಏನು ಈ ಬುರುಡೆ ಗ್ಯಾಂಗ್ ಇವರು ತಪ್ಪಿತಸ್ಥರು ಅಂತ ಹೇಳಿ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ತನಿಖಾ ಸಂಸ್ಥೆ ಸಲ್ಲಿಸಿದ್ದಾರೆ. ನಾನು ತಮ್ಮ ಮುಖೇನ ರಾಜ್ಯದ ಮುಖ್ಯಮಂತ್ರಿಗಳನ್ನ ಕೇಳೋದಕ್ಕೆ ಇಷ್ಟಪಡ್ತೇನೆ. ಯಾರೋ ಅರ್ಬನ್ ನಕ್ಸಲರ ಮಾತನ್ನ ನಂಬಿಕೊಂಡು ಇದು SIT ಸ್ಥಾಪನೆ ಮಾಡುವಂತ ಕೆಲಸ ಮುಖ್ಯಮಂತ್ರಿಗಳು ಮಾಡೋದ್ರಲ್ಲ, ಆದಿಲಿ ಬಿದ್ದಿಲಿ ಹೋಗುವಂತಕ್ಕಂಥ ಮಾತುಗಳನ್ನ ಕೇಳ್ಕೊಂಡು SIT ತನಿಖೆಗೆ ಆದೇಶ ಮಾಡಿ ಇವತ್ತು ತಮ್ಮ ತನಿಖಾ ಸಂಸ್ಥೆ ಯಾವ ಬುರುಡೆ ಗ್ಯಾಂಗ್ ಅನ್ನ ನಂಬಿಕೊಂಡು ಇಷ್ಟೆಲ್ಲ ರಾದ್ಧಾಂತಗಳಾಯ್ತು ರಾಜ್ಯದಲ್ಲಿ, ಯಾವ ಬುರುಡೆ ಗ್ಯಾಂಗಿನ ಮಾತುಗಳನ್ನು ನಂಬಿಕೊಂಡು ಈ ರಾಜ್ಯದ ಈ ದೇಶದ ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂತ ಒಂದು ಕೆಲಸ ಒಂದು ಪಿತೂರಿ ಇದರಿಂದ ಆಯ್ತು. ಯಾವ ಬುರುಡೆ ಗ್ಯಾಂಗ್ ಇಂದ ಈ ನಾಡಿನ ಧಾರ್ಮಿಕ ಶ್ರದ್ಧೆಯ ಬಗ್ಗೆ ಒಂದು ಅನುಮಾನ ಹುಟ್ಟಿಸುವಂತ ಕೆಲಸ ಇವತ್ತು ಆಗಿದೆ. ಇಲ್ಲಿ ಎಲ್ಲದರ ಬಗ್ಗೆ ರಾಜ್ಯ ಸರ್ಕಾರ SIT ತನಿಖೆ ನಡೀತಾ ಇದೆ ಅಂತ ಹೇಳಿ ಕೈ ಕೊಟ್ಕೊಂಡು ಕೂತ್ರೆ ಆಗೋದಿಲ್ಲ. ರಾಜ್ಯದ ಜನ ಮಾತನಾಡ್ತಾ ಇರುವಂತರು, ರಾಜ್ಯದ ಜನ ಹಾದಿಲಿ ಬಿದ್ದಲ್ಲಿ ಹೇಳ್ತಾ ಇರುವಂತದ್ದು ಪಾತ್ರಧಾರಿಗಳಷ್ಟೇ ಇವತ್ತು ಬಹಿರಂಗ ಆಗಿರುವಂತದ್ದು. ಆದ್ರೆ ಸೂತ್ರಧಾರಿಗಳ ಬಗ್ಗೆ ಏನು ಜನ ಹೇಳೋದು? ಸೂತ್ರಧಾರಿಗಳು ಮುಖ್ಯಮಂತ್ರಿಗಳ ಸುತ್ತನೇ ಇದ್ದಾರೆ. ಮತ್ತೆ ನಾನು ಹೇಳ್ತಾ ಇಲ್ಲ, ರಾಜ್ಯದ ಜನ ಇವತ್ತು ಮಾತನಾಡ್ತಾ ಇದ್ದಾರೆ. ಇದ್ರ ಬಗ್ಗೆನೂ ಕೂಡ ತತ್ಕ್ಷಣ SIT ತನಿಖೆ ಮಾಡೋದ್ರ ಬಗ್ಗೆನೂ ಕೂಡ ವರದಿಯನ್ನ ಕೊಡಬೇಕಾಗ್ತದೆ. ಇವರು ಖುಷಿ ಬಂದನಿಗೆ ತನಿಖೆ ಮಾಡಿಕೊಂಡು ಇವರು ಖುಷಿ ಬಂದನಿಗೆ ನಿಧಾನಗತಿಯಲ್ಲಿ ತನಿಖೆ ಮಾಡುವಂಥದ್ದು ಇದು ಸರಿಯಲ್ಲ. ಬುರುಡೆ ಗ್ಯಾಂಗ್ ಎಷ್ಟು ತಪ್ಪಿತಸ್ಥರೋ, ಬುರುಡೆ ಗ್ಯಾಂಗಿಗೆ ಯಾರು ಹಣಕಾಸಿನ ವ್ಯವಸ್ಥೆಯನ್ನ ಮಾಡಿದ್ರು, ಈ ಷಡ್ಯಂತ್ರದ ಹಿಂದೆ ಇರುವಂತ ರೂವಾರಿಗಳು ಯಾರು, ಸೂತ್ರಧಾರಿಗಳು ಯಾರು, ಇದ್ರ ಬಗ್ಗೆನೂ ಕೂಡ ಬೆಳಕನ್ನು ಚೆಲ್ಲುವಂತ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು. SIT ತನಿಖೆ ವರದಿಯನ್ನು ನೀಡಬೇಕು ಅಂತೇಳಿ ತಮ್ಮ ಮುಖ್ಯ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. SIT ಅವರನ್ನೇ ಬುರುಡೆ ಗ್ಯಾಂಗ್ ಜೊತೆ ಶಾಮೀಲಾಗಿದ್ದಾರೆ ಅಂತಕ್ಕಂಥ ಆರೋಪಗಳು. ಆ ಮಕ್ಕಳು ನೋಡಿದಾಗ್ಲೇನೆ ಸರ್ಕಾರಕ್ಕೆ ಜ್ಞಾನೋದಯ ಆಗ್ಬೇಕಾಗಿತ್ತು. ಯಾರೋ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರವನ್ನು ಮಾಡೋದಕ್ಕೆ ಮುಂದೆ ಬಂದಿದ್ರು ಮಕ್ಕಳು ನೋಡಿದ್ರೆ ಗೊತ್ತಾಗ್ತದೆ. ಒಂದ್ ರೀತಿ ಸುಪಾರಿ ಕಿಲಸ್ತರ ಕಾಣ್ತಾ ಇದ್ರು ಒಬ್ರಿಗಿಂತ ಒಬ್ರು. ಆದ್ರೆ ಇಂಥ ಅಯೋಗ್ಯರ ಮಾತನ್ನ ಕಟ್ಕೊಂಡು ಇವತ್ತು ಸರ್ಕಾರ SIT ತನಿಖೆ ಮಾಡ್ತಲ್ಲ. ಈಗೇನ್ ಹೇಳ್ತಾರೆ, ಸತ್ಯಾಸತ್ಯತೆ ರಾಜ್ಯ ಜನತೆ ಗೊತ್ತಾಗಬಾರ್ದ? ನಾವು SIT ತನಿಖೆ ಆದೇಶ ಮಾಡಿದಕ್ಕೆ ಸತ್ಯ ಹೊರ ಬಂದಿರೋದು ಅಂತ ಹೇಳಿ ಇವತ್ತು ನುಣುಚ್ಕೊಳ್ತಕ್ಕಂಥ ಕೆಲಸಕ್ಕೆ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಆದ್ರೆ ಮತ್ತೊಮ್ಮೆ ಹೇಳ್ತಾನೆ, ಎಲ್ಲ ಷಡ್ಯಂತ್ರದ ಹಿಂದೆ, ಈ ಪಾತ್ರಧಾರಿಗಳ ಹಿಂದೆ ಸೂತ್ರಧಾರಿಗಳು ಸರ್ಕಾರದ ವ್ಯವಸ್ಥೆಯಲ್ಲೇ ಇದ್ದಾರೆ, ಮುಖ್ಯಮಂತ್ರಿಗಳ ಸುತ್ತನೇ ಇದ್ದಾರೆ. ಇದು ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು. ಇದ್ರ ಬಗ್ಗೆನೂ ಕೂಡ ರಾಜ್ಯದ ಜನರ ಮುಂದೆ ಸತ್ಯ ಹೊರಗೆ ಬರಬೇಕಾಗ್ತದೆ. ಸರ್, ಈಗ ಬುರುಡೆ ಗ್ಯಾಂಗ್ನ ಪ್ರಮುಖ ಆರೋಪಿ ಚಿನ್ನಯ್ಯ ಏನಿದ್ದಾನೆ, ಆತ ಕೋರ್ಟ್ ಕೂಡ ಒಪ್ಕೊಂಡಿದ್ದಾನೆ, ಎಲ್ಲ ಹೇಳಿದಾನೆ. ನಮ್ಮ ಹಿಂದೆ ಯಾರೆಲ್ಲ ಇದ್ರು ಅಂತ ಹೇಳ್ಬಿಟ್ಟು ಎಲ್ಲರನ್ನ ಹೆಸರು ಹೇಳಿದಾನೆ. ಅವ್ರನ್ನ ಯಾರು ಇವತ್ತು ಚೆನ್ನಯ್ಯ ಪ್ರಶ್ನೆ ಅಲ್ಲ. ಬಹಳ ಮಾಧ್ಯಮದ ನಮ್ಮ ಸ್ನೇಹಿತರು ಅರ್ಥ ಮಾಡ್ಕೋಬೇಕು. ಹಿಂದೂ ಭಾವನೆಗಳಿಗೆ ಧಕ್ಕೆ ತರುವಂತ ಒಂದು ದೊಡ್ಡ ಷಡ್ಯಂತ್ರ ಪಿತೂರಿ ಅಡಗಿರುವಂತದ್ದು. ಯಾವ್ದೋ ಬುರುಡೆ ಗ್ಯಾಂಗಿಗೆ ಸೀಮಿತ ಆಗಿರ್ತಕ್ಕಂಥ ವಿಚಾರ ಅಲ್ಲ. ಹಿಂದೂ ಭಾವನೆಗಳಿಗೆ ಧಕ್ಕೆ ತರ್ತಕ್ಕಂಥ, ಧಾರ್ಮಿಕ ಶ್ರದ್ಧೆಗೆ ಧಕ್ಕೆ ತರುವಂತ ಒಂದು ದೊಡ್ಡ ಪಿತೂರಿ ಷಡ್ಯಂತ್ರದಿಂದ ಅಡಗಿರುವಂತದ್ದು. ಇದ್ರ ಬಗ್ಗೆ ಸತ್ಯ ಹೊರ ಬರಬೇಕಾಗಿದೆ. ಇವರು ತಪ್ಪಿತಸ್ಥರು ಅಂತ SIT ಅನ್ನು ಹೇಳೋದು, ರಸ್ತೆ ಹೋಗ್ತಕ್ಕಂಥ ಜನಸಾಮಾನ್ಯರು ಕೇಳಿದ್ರೆ ಹೇಳ್ತಾರೆ ಅಯೋಗ್ಯರವರು ಅಂತೇಳಿ. ಇದನ್ನ 6 ತಿಂಗಳು ತನಿಖೆ ಮಾಡಿ ಇವತ್ತು ಹೇಳ್ಬೇಕಾಗಿದ್ರೆ SIT ತನಿಖೆ ಆಗಿದ್ರೆ
ಸರ್ ಈಗ ಪ್ರಣಬ್ ಮೋಹಂತಿ ಅವರು ಇವತ್ತಿನವರೆಗೂ ವಿಚಾರಣೆ ಮಾಡಿಲ್ಲ ಸರ್. SIT ಚೀಫೇ ಹೋಗಿಲ್ಲ, ಕೇವಲ ಅವ್ರು ಕೊಟ್ಟಿರ್ತಕ್ಕಂಥದ್ದು ಅವರ ಟೀಮ್ನವ್ರು ಕೊಟ್ಟಿರ್ತಕ್ಕಂಥದ್ದು ಆಧಾರ ಇಟ್ಕೊಂಡು ಮಾಡಿದ್ದಾರೆ ಅಂತಕ್ಕಂಥ ಆರೋಪಗಳು ಕೇಳಿ ಬರ್ತಾ ಇದೆ. ಪ್ರಣಬ್ ಮೋಹಂತಿ ಅವರಲ್ಲಿ ಹೋಗೋದೇ ಬೇಡರಿ. ನಾವ್ ಹೇಳ್ತಾ ಇದೀವಲ್ಲ, ಜನಸಾಮಾನ್ಯರು ಧರ್ಮಸ್ಥಳದಲ್ಲಿ ಅಲ್ಲಿ ಧರ್ಮಸ್ಥಳ ದೇವಸ್ಥಾನ ಮಂಜುನಾಥೇಶ್ವರ ದೇವಸ್ಥಾನದ ಮುಂದೆ ನಿಂತ್ಕೊಂಡು ಪ್ರಶ್ನೆ ಮಾಡಿದ್ರೆ ಈ ಅಯೋಗ್ಯರು ಏನೋ ಅವ್ರ ಹಿನ್ನೆಲೆ ಏನೋ ಅನ್ನೋದು ಯಾರು ಬೇಕಾದ್ರೂ ಹೇಳ್ತಾರೆ. ಅದಕ್ಕೆ ತನಿಖಾ ಸಂಸ್ಥೆನ ಅವಶ್ಯಕತೆ ಇರಲಿಲ್ಲ. ತನಿಖಾ ಸಂಸ್ಥೆ ಯಾಕೆ ಮಾಡಿರುವಂತದ್ದು ಅಂತ ಹೇಳಿದ್ರೆ, ಇವತ್ತು ಜನ ಸರ್ಕಾರದ ಕಡೆ ಬೆಟ್ ಮಾಡಿ ತೋರಿಸ್ತಾ ಇದ್ದಾರೆ. ಅದನ್ನ ಮುಚ್ಚಿ ಹಾಕೊಳ್ಳೋ ಸಲುವಾಗಿ SIT ತನಿಖೆ ಮಾಡಿ ಬೀಸೋದೊಂಡಿಂದ ತಪ್ಪಿಸ್ಕೊಳ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.